ಅವ್ರು ಅಲ್ಲಿಗೆ ನಿಲ್ಸಿದ್ರು. ಅದಕ್ಕೆ ಉತ್ತರ ಕೊಟ್ಬಿಡಿ, ಅವ್ರು ಉತ್ತರ ಕೊಟ್ಟೇ ಇಲ್ಲ ನೀವು. ಆಯ್ತು ಸರ್, ಈಗ ಕೇಸರಿ ಕುಮಾರಣ್ಣ ಅವರು ಕೇಸರಿ ಶಾಲ್ ಹಾಕೊಂಡಿದ್ದಾರೆ, ಹಾಗೇನೆ ನಾನು ಹಸಿರು ಶಾಲು ಹಾಕಿದ್ದಾರೆ. ಅದ್ರ ಕೇಳಿಲ್ಲ ಅವರು. ಕೇಸರಿ ಬೈತಾ ಇದ್ರಿ ಹಿಂದೆ, ಈ ಕೇಸರಿ ಯಾಕೆ ಹಾಕೊಂಡ್ರಿ ಅಂತ. ಕೇಸರಿ ಶಾಲು ಸರ್, ಒಬ್ಬ ಜನನಾಯಕ, ಒಬ್ಬ ಲೀಡರ್ಗೆ ಒಂದು ಅಧಿಕಾರ ಬೇಕು ಸರ್. ಜನರನ್ನ ಒಂದು ಕೇಳಿಸ್ಕೊಳ್ಳಿ, ಕೇಳಿಸ್ಕೋಬೇಕು. ನೀವು ಏನಕ್ಕೆ ಕೇಳ್ತಿದ್ದೀರಿ ಅಂತ ಕೇಳಿಸ್ಕೊಳ್ಳಿ. ಮುಸಲ್ಮಾನರು ಈ ಬಾರಿ ಓಟ್ ಹಾಕಿಲ್ಲ ಅಂತ ಹೇಳಿ ಕುಮಾರಣ್ಣ ಅವರು ಕಡೆಗಣಿಸಿ ಅವರು ಕೇಸರಿ ಶಾಲ್ ಹಾಕಿಲ್ಲಮ್ಮ, ಯಾವುದೋ ದೇಶದ ಶಾಲ್ ಹಾಕಿಲ್ಲಮ್ಮ. ಅದು ಒಂದು ಅದರದ್ದು ಪ್ರತೀಕ ಏನು ಅಂತ ನಾನು ನಿಮ್ಗೆ ಅವಾಗಲೇ ಹೇಳ್ಕೊಟ್ಟೆ. ನಿಮಗೆ ಕೇಸರಿ ಬಗ್ಗೆ ನಿಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ಪೂರ್ಣ ಕೇಳಿಸ್ಕೊಳ್ಳಿ. ಅದೇ ಕುಮಾರಣ್ಣ ಅವರು ಕಷ್ಟಪಡ್ತಿದ್ದಾರೆ ಸರ್. ಒಂದು ಯಾವುದರಲ್ಲಾದ್ರೂ ಒಂದು ಅಧಿಕಾರ ಸಿಕ್ತಾಗ ಅದೇ ಮುಸಲ್ಮಾನರಿಗೆ BJP ಅವರು ಯಾವತ್ತೂ ಮುಸಲ್ಮಾನರಿಗೆ ಮೋಸ ಮಾಡಿರಲಿಲ್ಲ. ಟ್ರಿಪಲ್ ತಲಾಕ್ನ ಬ್ಯಾನ್ ಮಾಡಿದಾಗ ಮುಸಲ್ಮಾನ ಹೆಣ್ಮಕ್ಳು ಖುಷಿ ಪಟ್ಟರು. ಕುಮಾರಣ್ಣ ಅವರು ಒಂದು ಅಧಿಕಾರ ಸಿಕ್ತಾಗ, ಏನಾದರೂ ಒಂದು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಮುಸಲ್ಮಾನರಿಗೆ ಹೆಲ್ಪ್ ಮಾಡಿದಾಗ ಅದೇ ಮುಸಲ್ಮಾನರು ಬಂದು ಕೈ ಹಿಡಿಯಲ್ವ ಸರ್ ನಮ್ಮನ್ನ? ಇವತ್ತು ಮತ ಹಾಕಿಲ್ಲ ಅಂದಾಗ ನಾವು ಮುಸಲ್ಮಾನರನ್ನ ಬಿಟ್ಕೊಡಕ್ಕಾಗತ್ತಾ ಕುಮಾರಣ್ಣ ಅವರು? ಇವತ್ತು ದೇವೇಗೌಡರು ಆಡಳಿತದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಮುಸಲ್ಮಾನರಿಗೆ ಹೆಲ್ಪ್ ಮಾಡಕ್ ಬರ್ಬೇಕಾಗಿತ್ತಾ? 60-70 ವರ್ಷ ಆಳ್ದಂತ ಕಾಂಗ್ರೆಸ್ ಅವ್ರಿಗೆ ಮುಸಲ್ಮಾನರನ್ನ ಹಿತ ಕಾಪಾಡೋದು ಮರ್ತೋಗಿತ್ತ ನಿಮ್ಗೆ? ನೀವು ಬರೀ ಗೂಸುಂಬೆಗಳಂಗೆ ಮುಸಲ್ಮಾನರನ್ನ ಬರೀ ಮತದಾರಕ್ಕೆ ಏನೋ ನಿಮ್ಗೆ ಊಟ ಕೊಡಿಸ್ತೀವಿ ಪೂಜೆ. ಇವರು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈ ಕಾಂಗ್ರೆಸ್ ಅವರ ಮನಸ್ಥಿತಿ ಹೇಗಿತ್ತಂದ್ರೆ ಮುಸಲ್ಮಾನರನ್ನ ಬರೀ ಮತಕ್ಕೋಸ್ಕರ, ಮತ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡ್ರು. ಇವತ್ತವರೆಗೂ ನೀವು ಒಂದು ಉತ್ತಮವಾದಂತ ಮುಸಲ್ಮಾನರಿಗೆ ನೀವು ಕೆಲಸ ಮಾಡ್ಕೊಟ್ಟಿಲ್ಲ. ಕುಮಾರಣ್ಣ ಅವರು ಮತ ನಮ್ಗೆ ಈ ಬಾರಿ ಹಾಕಿಲ್ಲ ಅಂದ್ರೂ ನಾನು ಮುಸಲ್ಮಾನರ ಪರವಾಗಿ ನಿಂತು ಮುಸಲ್ಮಾನರನ್ನ ಅಭಿವೃದ್ಧಿ ಮಾಡಿ, ಮುಸಲ್ಮಾನರಿಗೆ ಒಳ್ಳೇದ್ ಮಾಡಿ ನಾನು ಅವ್ರ ಹತ್ರ ನಾನು ಶಬಾಷ್ಗಿರಿ ಪಡ್ಕೊಳ್ತೀನಿ ಅಂತ ಹೋಗಿದಾರ ವಿನಃ ನಿಮ್ಗೆ ಅದೇ ಗೊತ್ತಾಗಿತ್ತು. ಕುಮಾರಣ್ಣ ಅವ್ರಿಗೆ ಕೇಸರಿ ಸರ್, ನೀವು ಹೇಳಿದ್ರಿ ಅಲ್ವಾ ಕುಮಾರಸ್ವಾಮಿ ಅವರು ಕೇಸರಿ ಸಾಲ ಹಾಕೊಂಡು ಮಂಡ್ಯಕ್ಕೆ ಯಾಕೆ ಹೋಗಿದ್ರು ಅಂತ ಹೇಳಿದ್ರಲ್ವಾ? ಅವರು ಅಲ್ಲಿ ಮಂಡ್ಯಕ್ಕೆ ಹೋಗಿದ್ರು ಅಲ್ಲಿ ಜನರ ಕಷ್ಟ ಕೇಳಲಿಕ್ಕ ಅಥವಾ ತಮ್ಮ ಮಗನ ಸ್ವಾರ್ಥ ಮಾಡ್ಕೊಂಡು? ನೀವು ಕೇಸರಿ ಬಗ್ಗೆ ಇಂದೆಲ್ಲ ಏನೆಲ್ಲ ಮಾತಾಡಿದೀರಾ? ನನ್ನ ಹತ್ರ ಸಾಕ್ಷಿಗಳಿದೆ. ಕೇಸರಿ ಬಗ್ಗೆ ನೀವೆಲ್ಲ ಏನೆಲ್ಲ ಮಾತಾಡಿದ್ರೆ ನಿಮ್ಗೆ ಯಾವಾಗ್ಲೂ ಅಧಿಕಾರ ಇರಬೇಕು. ನಿಮ್ಗೆ ಸುಮ್ನೆ ಕೆಲಸ ಮಾಡ್ಲಿಕ್ಕೆ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. 40,000 ಕೋಟಿ ಲೂಟಿ ಸಬ್ಜೆಕ್ಟ್ ಬೇರೆ ಕಡೆ ಹೋಗುತ್ತೆ. ಈಗ ಈ ವಿಚಾರ ಬಂದಿರೋದ್ರಿಂದ, ಗ್ಯಾರಂಟಿ ವಿಚಾರ, ಕಾಂಗ್ರೆಸ್ ಹನುಮ ಧ್ವಜ, ರಾಮ ಮಂದಿರದ ವಿಚಾರದಲ್ಲಿ ಫ್ರಸ್ಟ್ರೇಷನ್ ಆಗಿದೆ? ಖಂಡಿತ ಇಲ್ಲ. ಮತ್ತೆ ಈ ವಿಚಾರ ಬರ್ತಾ ಇರಲಿಲ್ಲ ಗ್ಯಾರಂಟಿ. ಆ ಫ್ರಸ್ಟ್ರೇಷನ್ ಗ್ಯಾರಂಟಿ ವಿಚಾರದಲ್ಲಿ ತೋರಿಸ್ತಾ ಇದೆ. ಕಲ್ಯಾಣದ ಬಗ್ಗೆ, ನಮಗೆ ಅಭಿವೃದ್ಧಿ ಬಗ್ಗೆ ಇತ್ತು. ಮತ್ತೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಿದ್ರೆ, ಅಷ್ಟೊಂದು ವಿಶ್ವಾಸ ಇದ್ದಿದ್ರೆ ಈ ಮಾತುಗಳೇ ಬರ್ತಾ ಇರಲಿಲ್ಲ. ನೀವು ಓಟ್ ಹಾಕ್ತಿದ್ರೆ ನಾವು ಗ್ಯಾರಂಟಿ ತೆಗೆದು ಹಾಕ್ತೀವಿ ಅಂತ ಹೇಳಿ. ಮೋಸ್ಟ್ಲಿ ಒಂದು ಭಯ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ಶುರುವಾಗಿದೆಯಾ? ಈಗ ಇವ್ರು ಏನು ರಾಮ ಮಂದಿರ ಉದ್ಘಾಟನೆ ಆದಾಗಿಂದ ಇವರು ರಾಮನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಿದ್ರೆ ಅದಕ್ಕೆ ಅಧಿಕಾರ ಇತ್ತಲ್ಲ, ನೀವು ಕಟ್ಟಬೇಡಿ ಅಂತ ಹೇಳಿದ್ರ? ಅವಾಗ ಹೋಟೆಲ್ ಇತ್ತು. ಇವಾಗ ಹೆಂಗಾಯ್ತು? 70 ವರ್ಷ ನೀವೇ ಆಳಿದ್ರಲ್ರಿ ಕಾಂಗ್ರೆಸ್ ಅವರು. ನೀವೇ ರಾಜಕೀಯ ಮಾಡಿದ್ರು. ರಾಮನ ಕಟ್ಟಬೇಡಿ ಅಂತ ಯಾರಾದ್ರೂ ಬೀಗ ಹಾಕ್ಬಿಟ್ಟು ನಿಮ್ನೆಲ್ಲ ಕೂಡ ಹಾಕಿದ್ರ ಮನೆ ಒಳಗಡೆ? ಶ್ರೀಕೃಷ್ಣನ ಒಂದು ದೇವಸ್ಥಾನ ಮಾಡಿ ರಾಮ ನಿಮ್ಮ ಜನಪ್ರತಿನಿಧಿಗಳು ಕೃಷಿ ಅದಕ್ಕೆ ನಿಮ್ಮ ಕೈಯಲ್ಲಿ ಮೊಬೈಲ್ ಟೆಕ್ನಾಲಜಿ ಮಾಡಿರೋದು ನಮ್ಮ ರಾಜೀವ್ ಗಾಂಧಿ ಅವರು. ನಿಮ್ಗೆ ಎಲ್ಲ ಕೈ ಸಿಕ್ಕಿದೆ, ಅಲ್ವಾ ಕೊಟ್ಟಿದ್ದೀವಿ. ನೀವು ಸ್ಪೂನ್ ಫೀಡಿಂಗ್ ಮಾಡಿ ಅಂತ ಅಲ್ವಾ ಕೊಟ್ಟಿದ್ದೀವಿ. ಒಳ್ಳೆ ರೀತಿಯಲ್ಲಿ ಮಾಡಿ, ಬರೀ ರಾಮನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಮುಸಲ್ಮಾನನ ಬೆಲೆ ಗೊತ್ತಿಲ್ಲ. ಮುಸಲ್ಮಾನರಲ್ಲ, ನಾವು ಪ್ರೀತಿ ಮಾಡ್ತೀವಿ. ನಾನು ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಒಂದ್ ನಿಮಿಷ ನಾವು ಪ್ರೀತಿ ಮಾಡ್ತೀವಿ. ಒಂದ್ ನಿಮಿಷ ಮೇಡಮ್, ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಭಯ ಪಟ್ಟಿದ್ಯಾ ಕಾಂಗ್ರೆಸ್ ಅಂತ? ಖಂಡಿತ ಇಲ್ಲ ಸರ್. ಹಾಗಿದಾಗ ಈ ಮಾತುಗಳು ಯಾಕೆ ಮತಗಳ ವಿಚಾರದಲ್ಲಿ ಭಯ ಯಾಕೆ? ಗ್ಯಾರಂಟಿಗಳ ವಿಚಾರವನ್ನ ಮಂತ್ರಾಕ್ಷತೆ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ, ರಾಮ ಮಂದಿರ ವಿಚಾರದಲ್ಲಿ ಒಂದಿಷ್ಟು ಅಳಕು ಶುರುವಾದ ವರ್ಷಗಳಿಲ್ಲದೆ ಇರುವಂತ ಈ ಕೇಸರಿ ಅದು ಇದು ಅಂತ ಇವರು ಯಾವಾಗ ರಾಮ ಮಂದಿರ ಉದ್ಘಾಟನೆ ಮಾಡಿದಾಗಿಂದ ಬಿಗಿನಿಂಗ್ ಬಿಜೆಪಿ ಕೇಸರಿನೇ ಇಟ್ಕೊಂಡು ಬಂದಿರೋದು. ಹೌದು ಮಾಡಿದ್ದಾರೆ ಸರ್.
ಅವ್ರು ಬಿಗಿನಿಂಗ್ ಇಂದನೂ ರಾಮ ಮಂದಿರ ವಿಚಾರ ಇಟ್ಕೊಂಡು ಬಂದಿದ್ದಾರೆ ಫ್ರಮ್ 80 85 90 ಭಾವನೆಗಳ ಜೊತೆ ಆಟ ಆಡೋದಲ್ಲ ಸರ್. ಜನರ ಬದುಕನ್ನ ಕಟ್ಕೊಡ್ಬೇಕು, ಯುವಕರಿಗೆ ಉದ್ಯೋಗ ಕೊಡ್ಬೇಕು. ನಮ್ಮ ಮೋದಿ ಸಾಹೇಬರು, ನಮ್ಮ ಪ್ರಧಾನಿಗಳು ಹೇಳ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಅತ್ರಾಸಲ್ಲಿ ಜನ ಯಾಕೆ ಓಟ್ ಹಾಕಿದ್ರು ಅವ್ರಿಗೆ 2 ಟರ್ಮ್ ಅಲ್ಲಿ? ಇವ್ರು ಮಾಡುವಂತ ಒಂದು ಭಾವನೆಗಳ ಜೊತೆ ಆಟ ಆಡ್ತಾರೆ. ಇವರು ಯಾವ್ದು ಸುಳ್ಳು ಭರವಸೆಗಳನ್ನ ಕೊಡ್ತಾರೆ. ಹಾಗಾದ್ರೆ 15 ಲಕ್ಷ ಎಲ್ಲೇ ಹಾಕಿದೀರಾ? 2 ಕೋಟಿ ಉದ್ಯೋಗ ಸಾರಿ, ಅದು ಆಗಿರ್ಲಿಲ್ಲ. ಪದೇ ಪದೇ ಕಾಂಗ್ರೆಸ್ ನವರು ಹೇಳ್ತಾರೆ 15 ಲಕ್ಷ ಕೊಡ್ತಾರೆ, 15 ಲಕ್ಷ. ನಾನು ಅದು ತುಂಬಾ ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ, ವಿಡಿಯೋನು ನೋಡಿದೀನಿ. 15 ಲಕ್ಷ ಕೊಡುವಂತದ್ದಲ್ಲ. ಅಲ್ಲಿ ಕಪ್ಪು ಹಣವನ್ನ ತಂದ್ರೆ ಪ್ರತಿಯೊಬ್ಬರಿಗೂ ಕೊಡುವಷ್ಟಿದೆ ಅಂತ ಇಡೀ ಬೆಂಗಳೂರಲ್ಲಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ದೇಶದ ಅಭಿವೃದ್ಧಿ ಒಂದ್ ನಿಮಿಷ ರೈತರ ವಿಚಾರ ನೀವು ಎತ್ತಾ ಇದ್ದೀರಾ? ಕಮಾನ್, ರೈತರ ವಿಚಾರ 4,000 ಯಾಕೆ ಕಡಿತಗೊಳಿಸಿದ್ರೆ ಆಗಿದ್ದಾಗ ರೈತರದ್ದು 6,000 ಕೇಂದ್ರದಿಂದ ಬರ್ತಾ ಇದೆ, 4,000 ರೂಪಾಯಿ ರಾಜ್ಯಕ್ಕೆ ಕೊಡ್ತಾ ಇದ್ದಲ್ಲ. ಅದು ಯಾಕೆ ನಿಲ್ಸಿದ್ದು? ಒಂದು ಎಕರೆಗೆ 700 ರೂಪಾಯಿ ಭಿಕ್ಷೆನ ಹಾಕ್ತಾ ಇದ್ದೀರಾ ನೀವು? 4,000 ರೂಪಾಯಿ ಯಾಕೆ ಕಡಿತಗೊಳಿಸಿ? ರೈತರಿಗೆ ಮೋಸ ರೈತರ ವಿಚಾರ ಮಾತಾಡೋದಾದ್ರೆ 4,000 ಡೈವರ್ಷನ್ ಅನ್ನೋದು ಕಾಂಗ್ರೆಸ್ ನಿಸ್ಸಿಮರ ಬಿಡಿದಾರೆ. Okay, fine. ಯಾವ್ದಾನ ವಿಷಯಗಳನ್ನ ಮಾಡಕ್ಕೆ Okay, yes. ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ, ಯಾವ್ದಾನ ವಿಷಯ ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮುಖ್ಯಮಂತ್ರಿಗಳು ಹೇಳೋ ರೀತಿಯಲ್ಲಿ ಆಗೋದಾದ್ರೆ, ಉಪಮುಖ್ಯಮಂತ್ರಿಗಳು ಹೇಳೋ ರೀತಿಯಲ್ಲಿ ಆಗೋದಾದ್ರೆ ಈ ಶಾಸಕರು ಕ್ಷಮೆಯನ್ನ ಕೇಳಬೇಕು. ಇಲ್ಲದೆ ಇದ್ರೆ ಆ ಗ್ಯಾರಂಟಿಯನ್ನ ಯಾರು ಪಡ್ಕೊಳ್ತಾ ಇದ್ರೆ ಅವ್ರನ್ನ ಇವ್ರು ಭಿಕ್ಷುಕರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಅರ್ಥ. ಕ್ಷಮೆ ಕೇಳಬೇಕು.